ಆ ಚಿಂತೆಗೆಯು ಚಿಂತಾಮಣಿಯದ ಅಂತೂ ಕಾಮ್ಯಕ್ಕೆ ಕಾಮದೇನಿದು. ಈ ಗ್ರಂಥ ಹೆಂಗದ ಅಂದ್ರ ಈ ಗ್ರಂಥ ನೋಡಿದ್ರೆ ಪುಣ್ಯ ಅದ, ಹುಟ್ಟಿದ್ರೆ ಪುಣ್ಯ ಅದ, ನಮಸ್ಕಾರ ಮಾಡಿದ್ರೆ ಪುಣ್ಯ ಅದ. ಯಪ್ಪ ಮನೆಯೊಳಗ ಸಂಕಟ ಅದ, ತ್ರಾಸದ ಅಂತಂದ್ರೆ ಓದೋದು ಬೇಡ, ಈ ಗ್ರಂಥವನ್ನ ಜಗಲಿ ಮ್ಯಾಲಿಟ್ಟು ಪೂಜೆ ಮಾಡಿದ್ರೆ ಪುಣ್ಯ ಅದ. ಆ ನಿಮ್ಮಲ್ಲಿರುವ ಪಾಪ ಪರಿಹಾರ ಆಗುತ್ತದ. ಇದು ಕಾಮ್ಯಕ್ಕೆ ಕಾಮಧೇನದ, ಇದು ಕಲ್ಪನೆಗಳಿಗೆ ಕಲ್ಪದ್ರುಮ ಅದ, ಇದು ಸುಖ ಭೋಗ್ಯ ಮರಿತದ. ಈ ದೇವಿಯ ಚರಿತೆಯ ಮಹಿಮೆಯನ್ನ ನಾನು ಎಷ್ಟು ಹೇಳಲಿ ಅಂತ ಕೇಳುತ್ತಾರ ಚಿದಾನಂದವರು. ಹ್ಯಾಂಗ ಇದು ಹ್ಯಾಂಗ ಕಲ್ಪವೃಕ್ಷ ಅದರ ಯಪ್ಪ, ಇದು ಕಲ್ಪವೃಕ್ಷ ಅದ ಅಂತ ಹೇಳ್ತೀರಲ್ಲ, ಇದಕ್ಕೆ ಏನು ಗ್ಯಾರಂಟಿ ಅದೇನೋ ಅಂತ ಕೇಳಿದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈ ಗ್ರಂಥ ಎಂಥದ ಅಂತ. ಒಂದು ಸಲ ಕಾಡಿನೊಳಗೆ ಒಬ್ಬ ಮನುಷ್ಯ ತಿರುಗಾಡಕ್ಕಂತ ಹೊರಟಿದ್ದ. ತಿರುಗಾಡಕ್ಕಂತ ಹೊರಟ ಸಂದರ್ಭದೊಳಗೆ ಅವನಿಗೆ ಬಾಯಾರಿಕೆ ಆಗುತ್ತದ. ನೀರು ನೋಡದ, ಆ ಕಡೆ ನೋಡದ, ಈ ಕಡೆ ನೋಡದ, ಎಲ್ಲಿ ಕಡೆ ನೋಡದ, ಎಲ್ಲಿ ನೀರು ಸಿಗ್ಲಿಕ್ಕೆ ತಯಾರಿಲ್ಲ. ಬಾಯಿ ಬತ್ತಲಿಕತ್ತದ, ಸಣ್ಣ ಹೊಟ್ಟೆ ಉರುಳಿಕತ್ತದ, ಹೊಟ್ಟೆಯಾಗ ಬೆಂಕಿ ಬರಕದಂಗ ಆಗಲಿಕತ್ತದ. ಯಪ್ಪ ದೇವಾಂತ ಪರಮಾತ್ಮನ ಸ್ಮರಣೆಯನ್ನ ಮಾಡುತ್ತಾ ನೀರು ಹುಡುಕಾಡದ, ಎಲ್ಲಿ ನೀರು ಸಿಗ್ಲಿಕ್ಕೆ ತಯಾರಿಲ್ಲ. ಆ ಮನುಷ್ಯನಿಗೆ ದೂರದೊಳಗೆ ಒಂದು ದೊಡ್ಡ ಗಿಡ ಕಾಣಿಸ್ತದೆ. ಅರೆ ಇಲ್ಲಿ ನೆರಳಿದ್ದಂಗೆ ಕಾಣುತ್ತದ, ಒಂದಿಷ್ಟು ಕೂತು ಹೋದ್ರಾಯ್ತು ಅಂತ ಬಂದ. ಒಂದ್ 5 ನಿಮಿಷ ಕೂತ, ಆ ಕಡೆ ಈ ಕಡೆ ನೋಡದ, ತಲೆ ಮೇಲೆ ನೋಡದ, ಎಷ್ಟು ತಂಪದಪ್ಪ, ಎಲ್ಲ ಅದ, ಒಂದಿಷ್ಟು ನೀರಾದ್ರೂ ಚಲೋ ಆಗುತ್ತಿತ್ತು ಅಂದ. ಯಾವಾಗ ನೀರಾದ್ರೆ ಚಲೋ ಆಗುತ್ತಿತ್ತು ಅಂದ, ಎಕಡದ ಬಂತೇನೊಂದು ಬಿಸ್ಲೇರಿ ಫಿಲ್ಟರ್ ವಾಟರ್ ಬಂತು. ಎಕಡದ ಬಂತು ಗೊತ್ತಿಲ್ಲ, ಆ ಬಿಸ್ಲೇರಿ ಫಿಲ್ಟರ್ ವಾಟರ್ ಬಂತು, ತಗೊಂಡ, ನೀರು ಕುಡ್ದ, ಒಂದ್ 5 ನಿಮಿಷ ಕೂತ, ಆ ಕಡೆ ಈ ಕಡೆ ಹೊಳ್ಳಾಡದ. ಅವನಿಗೆ ಸಮಾಧಾನ ಆಗಲಿಲ್ಲ. ನೋಡ್ರಿ ನೀವು ಮನುಷ್ಯ, ಒಂದು ಸಿಕ್ಕರೆ ಸಮಾಧಾನ ಇಲ್ಲ, ಮತ್ತೊಂದು ಬೇಡುತ್ತದೆ, ಒಂದು ಸಿಕ್ಕರೆ ಮತ್ತೊಂದು ಬೇಡುತ್ತದೆ. ಅದಕ್ಕೆ ಅವನಿಗೆ ಸಮಾಧಾನ ಅನಿಸಲಿಲ್ಲವ ಅಂದ. ಮನೆಗೆ ಹೋಗಿ ಏನು ಮಾಡೋದದ, ನೀರಂದಿದ್ದೆ, ನೀರು ಸಿಕ್ತು, ಒಂದಿಷ್ಟು ಊಟ ಆದ್ರೆ ಚಲೋ ಆಗುತ್ತದ, ಉಂಡು ಮನೆಗೆ ಹೋಗ್ತೀನಿ ಅಂದ. ಇಷ್ಟ ಅನ್ನೋದ್ರೊಳಗೆ ಎಕಡದ ಬಂತೇನೆ ಒಂದು ತಾಟೆ ಬಂತು ಅವನ ಮುಂದೆ. ಹುಗ್ಗಿ ಹೋಳಿಗೆ ಇದ್ದಿದ್ದು ಒಂದು ತಾಟೆ ಬಂತು. ಅವ ಅಂದ, ನೀರಂದ್ರೆ ನೀರ, ಊಟ ಅಂದ್ರೆ ಊಟ ಬಂತಲ್ಲೋ ಅಂದ. ಚಲೋ ಆಯ್ತು, ಹಸುವಾಗ್ಯದ, ಉಂಡ್ರಾಯ್ತು ಅಂದ. ತಗೊಂಡು ಬಡಬಡ ಉಂಡ, ನೀರು ಕುಡ್ದ, ಒಂದ್ 5 ನಿಮಿಷ ಕುಂತ ಅಂದನಂತ. ಮನೆಗೆ ಹೋಗಿ ಏನು ಮಾಡೋದದ, ಅದೇ ಹೆಂಡ್ರು ಅದೇ ಮಕ್ಕಳು. ಮನೆಗೆ ಹೋಗಿ ಏನು ಮಾಡೋದದ, ಅದೇ ಹೆಂಡ್ರು ಅದೇ ಮಕ್ಕಳು. ಒಂದ್ ಅರ್ಧ ತಾಸು, ಒಂದ್ ತಾಸು ಇಲ್ಲಿ ಮಲ್ಕೊಂಡು ಎದ್ದು ಹೋದರಾಯ್ತು, ಎಲ್ಲ ಸರಿ ಹೋಗುತ್ತದ ಅಂದ. ಒಂದ್ 5 ನಿಮಿಷ ಹೊಳ್ಳಾಡದ, ಅವನಿಗೆ ನಿದ್ದಿನೇ ಹತ್ತಿಲ್ಲಪ್ಪ. 5 ನಿಮಿಷ ಹೊಳ್ಳಾಡಿ ಅಂದ, ಮಕ್ಕೋತಿದ್ದೆ. ಖರೆ ಮಣ್ಣಿನ ಹೆಂಟಿ ಅದಾವ, ಬೆನ್ನಿಗೆ ಚುಚ್ಚುತ್ತಾವ, ಕಾಟ ಆದ್ರೆ ಚಲೋ ಆಗುತ್ತಿತ್ತು ಅಂದ. ಅವರು ಕಾಟ ಆದ್ರೆ ಚಲೋ ಆಗುತ್ತಿತ್ತು ಅಂದ. ನಿಮಗೆ ಹೇಳ್ತೀನಿ, ಎಕಡದ ಬಂತು ಗೊತ್ತಿಲ್ಲ, ಒಂದು ಕಾಟನೂ ಬಂತೆ ಅವನಿಗೆ. ಅವ ಅಂದ, ನೀರಂದ್ರೆ ನೀರ, ಊಟ ಅಂದ್ರೆ ಊಟ, ಕಾಟ ಅಂದೆ, ಕಾಟನು ಬಂತಲ್ಲೋ ಅಂದ. ಚಲೋ ಆಯ್ತಂದ, ಮಕ್ಕೊಂಡ, ಹೊಳ್ಳಾಡ್ದ, ಒದ್ದಾಡ್ದ. ಅವನಿಗೆ ನಿದ್ದೆ ಹತ್ಲಿಲ್ರಿ. ಅವ ಅಂದ, ಖರೆ ಮಕ್ಕೋತಿದ್ದೆ, ಕಾಟ ಕಬ್ಬಣದದ, ಬೆನ್ನ ನಂದದ ಅಂದ. ಕಾಟ ಕಬ್ಬಣದದ, ಬೆನ್ನ ನಂದದ, ಒಂದಿಷ್ಟು ಗಾದಿ ತೆಲುಗು ಆದ್ರೂ ಚಲೋ ಆಗುತ್ತಿತ್ತು ಅಂದ. ಇಷ್ಟ ಅನ್ನೋದ್ರೊಳಗೆ ಎಕಡದ ಬಂತೇನು ಗಾದಿ ತೆಲುಗು ಬರುತ್ತೆ ಅವನಿಗೆ. ಎಕಡದ ಬಂತು ಗೊತ್ತಿಲ್ಲ, ಆ ಗಾದಿ ತೆಲುಗುಂಬನ ಬಂತು, ತಗೊಂಡ, ಮಕ್ಕೊಂಡ, ಹೊಳ್ಳಾಡ್ದ. ಅವನಿಗೆ ಸಮಾಧಾನ ಇಲ್ಲ. ನೋಡ್ರಿ ನೀವು, ಒಂದಾಗನ ಒಂದು ಬೇಡುತ್ತದೆ ಮನುಷ್ಯ, ಒಂದಾಗನ ಒಂದು ಬೇಡುತ್ತದೆ. ದೂರ ಹೋಗ್ಬೇಡ್ರಿ. ನನಗೇ ನೋಡ್ರಿ, ಫಸ್ಟಿಗೆ ನಮ್ಮ ಪಪ್ಪಾಗ ಮೊಬೈಲ್ ಬೇಡದೆ ಹೋಲ್ ಬಿಡಪ್ಪ ಅಂದ್ರು. ಲ್ಯಾಪ್ಟಾಪ್ ಬೇಡದೆ ಅದನ್ನು ತಂದು ಕೊಟ್ಟರು. ಟ್ಯಾಬ್ ಬೇಡದೆ ಇದನ್ನು ತಂದು ಕೊಟ್ಟಾರ. ಒಂದು ಗಾಡಿ ಬೇಡದೆ ಗಾಡಿನೂ ತಂದು ಕೊಟ್ಟಿದ್ರು. 3 ವರ್ಷನಾಗ ಅದಕ್ಕೆ ಮುಗಿಸಿ ಮೂಲೆಯಾಗಿಟ್ಟು 6ನೇ ತಾರೀಕಿಗೆ ಮತ್ತೊಂದು ಗಾಡಿ ಬುಕ್ ಮಾಡಿ ಬಂದೀನಿ. ಇವತ್ತೇ ಅಡ್ವಾನ್ಸ್ ಕೊಟ್ಟು ಬಂದೀನಿ. ಯಾಕೆ? ಒಂದಾದ್ರೆ ಸಮಾಧಾನ ಇಲ್ಲ, ಒಂದಾದ್ರೆ ಮತ್ತೊಂದು, ಮಗದೊಂದು, ಇನ್ನೊಂದು ಬೇಡುತ್ತದೆ. ಈ ಮನಸ್ಸು ಬಹಳ ಕಟ್ಟಿ ಮನಸ್ಸಲ್ಲ ಇದು. ಅವ ಅಂದ, 10 ನಿಮಿಷ ಮಲ್ಕೋತಿದ್ದೆ ಖರೆ, ಆದ್ರ ಒಬ್ಬನೇ ಆಗೀನಿ ಅಂದ. ತಿಳಿತಲ್ಲ?
ಒಬ್ಬನೇ ಆಗೀನಿ, ಒಂದು ಹೆಣ್ಣಾದ್ರೆ ಚಲೋ ಆಗುತ್ತಿತ್ತು ಅಂದ. ನಿಮಗೆ ಹೇಳ್ತೀನಿ, ಯಾಕಡೆ ಬಂದ್ರೆ ಒಬ್ಬಕ್ಕೆ ಬಂದರೆ ಕುಣ್ಕೋತ ಮುಂದ ಅವ ಹಾ ಅಂದ. ಊಟ ಅಂದ್ರೆ ಊಟ, ನೀರಂದ್ರೆ ನೀರ, ಕಾಟ ಅಂದ್ರೆ ಕಾಟ, ಗಾದಿ ಅಂದ್ರೆ ಗಾದಿ, ತೆಲುಗುಂಬ ಅಂದ್ರೆ ತೆಲುಗುಂಬ. ಇದು ಹೆಣ್ಣಂದೆ ಹೆಣ್ಣು ಬಂತಲ್ಲೋ ಯಪ್ಪ, ಇದು ಹೆಣ್ಣಲ್ಲೋ ದೆವ್ವದು ಅಂತ ದೆವ್ವಾಗಿ ನಿಂತದು. ಯಾವಾಗಿದು ಹೆಣ್ಣದು ದೆವ್ವದು ಅಲ್ಲ, ದೆವ್ವಾಗಿ ನಿಂತು ಯಪ್ಪ ಇದು ನುಂಗಂಗ್ ಕಾಣ್ತದೆ ನನಗಂದ ನುಂಗಿ ಬಿಡ್ತು. ಯಾಕ? ಅವ ಕುಂತ ಗಿಡ ಅದು ಕಲ್ಪ ವೃಕ್ಷದ ಗಿಡ ಆಗಿತ್ತು. ಆ ಗಿಡದ ಬಿಡಕ್ಕೆ ಕುಂತವ ಏನು ಕಲ್ಪನೆ ಮಾಡುತ್ತಿದ್ದ, ಅವ ಏನು ಬೇಡ್ಕೊಂತಿದ್ದ, ಮನಸ್ಸಿನೊಳಗೆ ಏನು ಕಾಮನೆಯನ್ನ ಮಾಡುತ್ತಿದ್ದ, ಅದು ಸಿದ್ಧಿಸ್ತಿತ್ತು. ಅದಕ್ಕವ ಅಂದಿದ್ದಾಗುತ್ತಿತ್ತು. ನಿಮಗೆ ಅದು ಹೇಳಕ್ಕೆ ಬಂದಿಲ್ಲ. ಇದು ದೇವಿಯ ಮಹಾತ್ಮೆ, ಇದು ದೇವಿಯ ಪುರಾಣ, ಇದು ಕಲ್ಪ ವೃಕ್ಷ ಇದ್ದಂಗದ. ಇದ್ರ ಮುಂದೆ ಕುಂತು ನೀ ಏನು ಮನಸ್ಸಿನೊಳಗೆ ಸಂಕಲ್ಪ ಮಾಡ್ತಿ ಅದು ಸಿದ್ಧಿಸ್ತದ, ಅದು ಸಿದ್ಧಿಸ್ತದ. ಈ ದೇವಿಯ ಪುರಾಣ ಇದು ಅಂತಿಂತಹದ್ದಲ್ಲ. ಇದು ಈ ಚರಿತ್ರೆ ಬಹಳ ದೊಡ್ಡದಾದ. ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗ್ತವು ದೇವಿ ಚರಿತ್ರೆ. ಯಪ್ಪ ನಮಗೆ ಯಾಕೋ ಕೆಲಸನೇ ಆಗಲ್ಲ ಗೌರಿ. ನೀವು ನೋಡ್ರಿ, ಕೆಲಸ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? MLA ಫೋನ್ ಹಚ್ತೀರಿ, MP ಫೋನ್ ಹಚ್ತೀರಿ, ಅವನು PA ಫೋನ್ ಹಚ್ತೀರಿ. ಏನೂ ಬೇಡ, ನಿಮ್ಮ ಮನೆಯೊಳಗ ಜಗಲಿ ಮುಂದೆ ಕೂತು ಗಳಗಳ ಗಳಗಳ 10 ನಿಮಿಷ ಹತ್ತು ಬಿಡು, ನಿನಗೆ ದೇವ ಪ್ರಕಟ ಆಗುತ್ತಾನೆ. ಯಾರ ಸಲೆಂದರೆ ಹೇಳ್ತಿ? ಹೆಂಡ್ರ ಸಲೆಂದು, ಮಕ್ಕಳ ಸಲೆಂದ ಹೇಳ್ತಿ. ಆ ದೇವಿ ಮುಂದೆ ಒಮ್ಮೆ ಆದರೂ ಅಳು, ಒಂದು ಸಲ ಆದರೂ ಅಳು. ನಿನ್ನ ದುಃಖವನ್ನ ದೇವರ ಮುಂದೆ ತೋಡುಕೋ, ಮಕ್ಕಳ ಮನೆಯವರ ಮುಂದೆ ಅಲ್ಲ, ಆ ದೇವರ ಮುಂದೆ ತೋಡುಕೋ. ಆ ಸಾಧನಾಗದ ಕಾಮ್ಯಗಳು ಇದ್ದು ಅಂದ್ರೆ ಯಾವಾಗಲೂ ಅಪ್ಪ ನಮ್ಮ ಕೆಲಸ ಆಗಂಗಿಲ್ಲ ಅಂದ್ರೆ ದೇವಿ ಮಹಾತ್ಮೆಯನ್ನ ತಗೋ, ಇದನ್ನ ಓದು, ಇದನ್ನ ಪೂಜಿಸು. ಸಾಧನಾಗುವುದ ಕಾಮ್ಯಗಳು ತಾವು ಸಾಧನಾಗುವವು ದೇವಚರಿತಲಿ. ವಾದಿಗಳು ಮುಖ ಬಂಜನಾಗರು ಶತ್ರುನಾಶರು. ಯಪ್ಪ ನಮಗ್ ಬರೇ ವಾದಿಸ್ತಾರ್ರಿ, ನಮಗ್ ಬರೇ ಹಳ್ಳಿ ಬೀಳ್ತಾರ್ರಿ. ನಾವಂದ್ರೆ ಶೇರ್ಕಿನೇ ಬರಂಗಿಲ್ರಿ. ಯಪ್ಪ ನಾವಂದ್ರೆ ಮೂಗು ಮುರಿತಾರ್ರಿ ನಿಮ್ಮ ಭಾಷೆದಾಗ. ಯಪ್ಪ ನಾವಂದ್ರೆ ಮೂಗೆ ಮುರಿತಾರೆ ಅಂದ್ರೆ ಅವ್ರು ಹೇಳ್ತಾರೆ ವಾದಿಗಳು ಮುಖ ಭಂಜನಾಗರು ಶತ್ರು ನಾಶ. ಶತ್ರುಗಳು ನಾಶವಾಗಿ ಹೋಗುತ್ತಾರೆ ಈ ದೇವಿಯ ಗ್ರಂಥವನ್ನು ನೀನು ಓದಿಬಿಟ್ಟಿ ಅಂತಂದ್ರೆ. ಕಾಲು ಇರ್ಪಡು ದೇವಿ ನಿತ್ತಲಿ ಓದುತ್ತೀಯ ಈ ದೇವಿ ಚರಿತೆ ಅವನ ಸಹೋದರರ ಸಂಪತ್ತು ಸಹಿತಲಿ ರಕ್ಷಿಪಡು ಬಿಡದೆ. ಈ ಗ್ರಂಥವನ್ನ ಓದಿ ಅಂದ್ರೆ ನಿಮ್ಮ ಸಂಪತ್ತಲ್ಲ, ನಿಮ್ಮ ಸಹೋದರರ ಸಂಪತ್ತನ್ನ ರಕ್ಷಣೆ ಮಾಡುತ್ತಾಳ ದೇವಿ. ಬರೀತಾರ ಅವರು ಸಹೋದರರ ಸಂಪತ್ತನ್ನು ಕೂಡ ರಕ್ಷಣೆ ಮಾಡುತ್ತಾಳೆ ದೇವಿ. ಯಪ್ಪ ಭೂತ ಗ್ರಹಗಳು ಗ್ರಂಥ ವಿರಲ, ಭೂತ ಹೋಗುವುದು ದೇವ ಚರಿತರಿ. ಯಪ್ಪ ಗಾಳಿ ಆಗ್ಯದ್ರಿ, ಒಂಥರ ಮಾಡ್ತಾರ್ರಿ. ಅಮಾಸೆ ಹುಣ್ಣಿಮೆ ಅಂದ್ರೆ ಒಂದು ಥರನೇ ಮಾಡ್ತಾರ ಅಂತ ಹೇಳ್ತಾರ ಅವರು. ಭೂತ ಗ್ರಹಗಳು ಗ್ರಂಥ ವಿರಲ, ಭೂತ ಹೋಗುವುದು ದೇವಿ ಚರಿತರಿ. ಮಾತು ಕೇಳದಡೆ ಬಿಡುವುದೈ ಮಹಾಗ್ರಹವು ಹೊರ ಮನೆಯ. ಯಪ್ಪ ನಮಗೆ ಶನಿ ಕಂಡಾಪಟ್ಟಿ ಕಾಡ್ತಾನ್ರಿ. ನಮ್ಮ ಶನಿ ಕಾಟ ಬಾಳ ಆಗ್ಯದ್ರಿ ಅಂದ್ರೆ ಈ ಗ್ರಂಥವನ್ನ ಓದು. ಯಾಕ? ಪ್ರೀತಿ ಮಾಡುವರು ರಾಜರಿ ಜಗನ್ಮಾತ ಚಾರಿತ್ರವನ್ನು ಓದುವಗೆ, ಯಾತರದ ಭಯವಗೆ ಸರ್ವವು ವಶಕರರು. ಈ ಗ್ರಂಥವನ್ನ ಓದಿಬಿಟ್ಟಿ ಅಂದ್ರ ಅವರಿವರಲ್ಲ, ಮಗ್ಗಲ ಮನೆಯವರಲ್ಲ, ಪ್ರೀತಿ ಮಾಡುವರು ರಾಜರು. ಯಾರು? ರಾಜರು. ಅವಾಗ ರಾಜರಿದ್ರು, ಈಗ MLAಗಳು ಬಂದಾರೆ. ಅವಾಗಿನ ರಾಜರೇ ಈಗಿನ MLAಗಳು. ಅವರಂತಾರೆ ಪ್ರೀತಿ ಮಾಡುವರು ರಾಜರು. ಈ ಚರಿತೆಯನ್ನ ಓದುವುದು ಅಂದ್ರೆ ನಮ್ಮಂತವರಲ್ಲ, ಆ ರಾಜರೇ ಬಂದು ನಿನಗೆ ಪ್ರೀತಿ ಮಾಡುತ್ತಾರಪ್ಪ. ಮತ್ತೇನಾಗುತ್ತದ್ರಿ ಯಪ್ಪ? ಬಡಿದಿರಲು ಭೂತವದು ಅವ ನಿಂಗಿಡಲು ಬೇಕ ಈ ಭಸ್ಮವೆಂತಲೇ ನುಡಿಯಬೇಕು ಸಮಗ್ರ ಗ್ರಂಥ ಅದರಲ್ಲಿ ಭಸ್ಮ. ಇಡಲು ಬೇಕಿ ತೆರದಿ ದಶದಿನ ಬಿಡುವುದೈ ಮಹಾಭೂತ ಹಿಡಿದಿದು. ಹಿಡಿದವನ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ನಮಗೆ ದೇವ್ ಬಿಡದ್ರಿ ಯಪ್ಪ ಅಂತಿರ್ತಾರೆ ನೋಡ್ರಿ. ಯಪ್ಪ ನಮಗ್ ದೇವ್ ಬಿಡದ್ರಿ ಅಂತಾರ. ಅವಾಗಂತಾರ ಅವರು ಆ ಅವನಿಗೆ ಏನು ಆಗಿರ್ತದಲ್ಲ ಅವನಿಂದನೇ ಗ್ರಂಥವನ್ನ ಓದಲಿಕ್ಕೆ ಹಚ್ಚು, ಅವನಿಂದನೇ ಗ್ರಂಥವನ್ನ ಓದಲಿಕ್ಕೆ ಹಚ್ಚು. ಅದು ಓಡಿ ಹೋಗುತ್ತದ. 10 ದಿವಸ ಈ ಭಸ್ಮವನ್ನ ಹಣಿಗೆ ಹಚ್ಚಿಕೊಂಡು ಆ ಗ್ರಂಥವನ್ನ ಓದದು ಎಂದ್ರ ಇನ್ನ ಸರ್ವ ಪಾಪ ದೂರ ಆಗುತ್ತದೆ. ವಶಕರವು ಬೇಕಾಗಲವನಿಗೆ ಹುಸಿಯು ಹೋಗದೆ ಪೂರ್ಣ ಗ್ರಂಥವ ಎಸಗಿ ನಿತ್ಯದಿ ಪಠಿಸಿ ನಂದಲಿ ತ್ರಿಶಂತಿಯಲ್ಲಿ 31 ದಿವಸ
ಬಿಡಲಾರದೆ ಈ ಗ್ರಂಥವನ್ನ ಸ್ಮರಣೆ ಮಾಡಿಬಿಟ್ಟಿ ಅಂದ್ರಂತಾರ ಅವರು. ಫಸಣಿಸದೆ ನಿಜ ಚಿತ್ತ ಒಗನದೆ ದೆಸೆಯ ನೋಡ್ಯೋದಿದವ ನಾದಡೆ ಅಸಮ ವಶಕರನಿಗಾಹುದು ನೆನೆದ ಪರಿಯಲ್ಲಿ. ನೆನೆದ ಬಳಿಕನೆ, ನೆನೆದ ತಕ್ಷಣನೇ ನೋಡ್ರಿ ನೀವು ಚಿದಾನೂರು ಬರೀತಾರೆ ನಿಜಗುಣ ಶಿವಯೋಗಿಗಳು. ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಹರನಡಿವಿಡಿ ಶಾಂತರೊಡನಾಡು ಕರುಣಗಿರಲಿ ಜೀವನನು ನೀತಿ ವಿಧನಾಗು ಪೊರೆ ಪೊರಗಿಂದು ಬೆಸೆಸುವ. ಆ ಪೊರಪೊರತಿದರ ಬೆಸೆಸಬೇಕಾಗಿತ್ತು, ಅವನ ಆಶೀರ್ವಾದನೆಗೆ ಆಗ್ಬೇಕಾಗಿತ್ತು ಅಂತಂದ್ರೆ ಅವನ ಸ್ಮರಣೆಯನ್ನ ಮಾಡಪ್ಪ. ಅವರಂತಾರೆ ಒಂದು ದಿನದ ಸಮಗ್ರ ಗ್ರಂಥವ ಒಂದು ಓದಲೇಬೇಕು ಈ ಪರಿ. ಒಂದು ಸಂದೇಹವಿಲ್ಲದೆ ಒಂದು ಸಂವತ್ಸರವು ಓದಿದೊಡೆ. ಒಂದು ವರ್ಷಗಳ ಪರ್ಯಂತರ ನೀನು ಓದಿಬಿಟ್ಟಿ ಅಂದ್ರೆ ಅಂದು ಪ್ರತ್ಯಕ್ಷ ದೇವಿಯು ಒಂದು ಕಂದ ಓದಿದೊಡೆ ಓ ಎಂದು ಕೊಡುವಳು ಸುಲಭವಿದನು ನಂಬುವುದು ಜಗವೆಲ್ಲ. ಏನು ಈ ಗ್ರಂಥವನ್ನ ನಿತ್ಯ ಓದಿದಿ ಅಂದ್ರ, ನಿತ್ಯ ಈ ಗ್ರಂಥವನ್ನ ಪಠಿಸಿದಿ ಅಂತಂದ್ರ ನಿನಗೆ ದೇವಿ ಪ್ರತ್ಯಕ್ಷ ಆಗುತ್ತಾಳ. ಇದು ಅಕ್ಷರ ಸಹ ಸತ್ಯ ಅಂತ ಬರೀತಾರೆ ಚಿದಾನಂದವರು. ಮಂಡಲೆರಡೆ ಮಂಡಲೋಲಲು ಚಂಡ ಫಲತ ನಹುದು ಅರೇ ಮಂಡಲೋಲಲು ದೇವರಿಂದಲೇ ಪೂಜೆಗೊಳ್ಳುತ್ತಲಿಹ. ಯಾಕ ದೇವರಿಂದಲೇ ಪೂಜೆಗೊಳ್ಳುತ್ತಾಳಂತ ದೇವಿ, ದೇವರಿಂದಲೇ ದೇವಾನುದೇವತೆಗಳಿಂದ ಪೂಜೆಗೊಳ್ಳುತ್ತಾರೆ ಅಂತ ಹೇಳ್ತಾರೆ ಅವರು. ಖಂಡಿತ ಅದರ ಬಿಡದೆ ತ್ರೈವರು ಶಂಡಲೆಂದು ಓದಿದವನಾದಡೆ ಚಂಡಿಯೇ ತಾವಾಗಿ ಹೇಳು ಆಕೆಯ ತಾನಹನು ನಿಜಲಿ. ಆ ದೇವಿಯ ಸ್ವರೂಪನೇ ಆಗ್ತಾನಂತವ ಅದನ್ನು ಓದಿಬಿಟ್ಟಿ ಅಂದ್ರೆ. ಯಾಕ ಬರೆದ್ರೆ ಅಹಂ ಬ್ರಹ್ಮಾಸ್ಮಿ, ನೀನೇ ಬ್ರಹ್ಮ ಇದ್ದಿ ಅಂತ ಹೇಳ್ತಾರಲ್ಲ, ಹಂಗ ಈ ದೇವಿ ಗ್ರಂಥವನ್ನು ಓದಿದಿ ಅಂದ್ರೆ ನೀವೇ ದೇವಿ ಆಗಿತ್ತಿ. ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸದಲ್ಲಿನ ಓದಬಾರದು ಪೂಜಿಸುತ್ತಲ್ಲ ಅಧ್ಯಾಯಗಳ ಭಕ್ತಿಯಲ್ಲಿ. ಹೆಂಗ್ ಓದಬೇಕಿದು ಅಂದ್ರೆ ಪೂಜಾ ಮಾಡಿಯೇ ಓದಬೇಕು, ಪೂಜೆ ಮಾಡಿಯೇ ಓದಬೇಕು. ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಈ ಗ್ರಂಥವನ್ನ ಓದಬೇಕು. ನಿಮಗೆ ಶಿವ ಹೇಳ್ದಂಗಾಗುತ್ತಾರೆ. ಇವತ್ತಿಗೆ 5 ವರ್ಷ ಆಯಿತು ನಾನು ಮುಂಜಾನೆ ಎದ್ದು ಕೂಡಲೇ ದೇವಿ ಗ್ರಂಥವನ್ನ ಪಾರಾಯಣ ಮಾಡಿ ಹೊರಗದಾಗ್ತೀನಿ. ಇವತ್ತಿನ ನಾನು ಈ ದೇವಿಯ ಗ್ರಂಥದಲ್ಲಿ ಬಹಳ ಅಪಾರ ಮಹಿಮೆ ಅದ. ನೀವು ನಾನು ಹೇಳ್ತೀನಲ್ಲ, ಪುರಾಣನ ಎಲ್ಲಿ ಹೋಗಿ ಕಲ್ತಿಲ್ಲ, ಎಲ್ಲಿ ಕಲ್ತಿಲ್ಲ. ನಮ್ಮ ಪಪ್ಪನ ಕರುಣೆ ಆಶೀರ್ವಾದ, ದೊಡ್ಡಪ್ಪರ ಆಶೀರ್ವಾದ ಬಿಟ್ಟರೆ ದೇವಿ ಮಹಾತ್ಮೆನೇ ನನಗೆ ಪುರಾಣ ಹೇಳಿಕ್ ಕಲಿಸ್ಯಾರ. ಇದು ಒಂದು ಅಕ್ಷರ ಹೇಳಿಕ್ಕೆ ಸತ್ಯ. ನಾನು ಎಲ್ಲಿ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ ಕಲ್ಲಿ. ಗದಗ, ಮೈಸೂರು, ಬೆಂಗಳೂರು ಎಲ್ಲಿ ಹೋಗಿಲ್ಲ. ನನಗೆಲ್ಲ ಕೂಡ ಈ ಸದ್ಯ 21 ವಯಸ್ಸು. ಪೂಜೆ ಮಾಡಿಯೇ ಓದಬೇಕಿದ ಪೂಜಿಸಲಿದ ಓದಬಾರದು ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲ್ಲಿ. ಪೂಜಿಸುತ್ತಲೋಡುತಿಹ ನಾದೊಡೆ ರಾಜನಾಮನು ದೇವತೆಯದಲ್ಲಿ ಸೂಚಕವೇ ತಾನೇ ಎಂದು ಪರಮೇಶ್ವರಿಯ ಕರುಣದಲ್ಲಿ. ಪರಮೇಶ್ವರಿಯ ಕರುಣೆ ಆಯಿತು ಓದಿದ್ದಕ್ಕೆ ಪರಮೇಶ್ವರಿ ಆ ದೇವಿ ಒಂದ್ಸಲ ಆಶೀರ್ವಾದ ಮಾಡಿಬಿಟ್ಟಿ ಅಂದ್ರ ರಾಜನಾಗಲು ಆ ರಾಜ ಆಗುತ್ತಾನ. ಅವ ಏನಂತಾನ ಅದು ಆಗುತ್ತದೆ. ಓದುವುದು ನಿತ್ಯ ಆಗದಿರುದೊಡೆಯಪ್ಪ. ನಮಗ್ ದಿನ ಓದೋದಾಗಂಗಿಲ್ರಿ, ನಮಗ್ ಡ್ಯೂಟಿ ಅದ, ನಮಗೆ ಕೆಲಸ ಅದಾವ, ನಮಗ್ ದಿನ ಓದೋದಾಗದಿಲ್ರಿ ಅಂದ್ರೆ ಅವ್ರು ಒಂದಿಷ್ಟು ಸಲಹೆಗಳು ಕೊಡ್ತಾರೆ. ಓದುವುದು ಅಷ್ಟಮಿಯಲ್ಲಿ ಓದಬೇಕು ಮತ್ತು ಓದುವುದು ನವಮಿ. ಯಾವಾಗ ನವಮಿ? ಮಹಾನವಮಿಯೊಳಗೆ 9 ದಿನ ಇರ್ತದಲ್ಲ, ಆ ಮಹಾನವಮಿಯೊಳಗೆ ಓದು. 18 ಅಧ್ಯಾಯ ಅದಾವ. ಮುಂಜಾನೆ 1 ಅಧ್ಯಾಯ, ಮಧ್ಯಾಹ್ನ 1 ಅಧ್ಯಾಯ, ಸಂಜೆಗೆ 1 ಅಧ್ಯಾಯ ಓದದಿ ಅಂದ್ರೂ 9 ದಿನದೊಳಗೆ 18 ಅಧ್ಯಾಯ ಸಂಪೂರ್ಣಗೊಳ್ಳುತ್ತಾವ. ಅವ್ರು ಅದನ್ನು ಆಗಂಗಿಲ್ರಿ ಅಪ್ಪ. ಚತುರ್ದಶಿ, ಪೌರ್ಣಿಮ, ಅಮಾವಾಸ್ಯೆ, ಹುಣ್ಣಿಮೆ ಅಮಾವಾಸ್ಯೆ ದಿನಾರೇ ಓದುವುದು ಭೃಗು ಭೌಮವಾರದೆ. ಅದು ಆಗಂಗಿಲ್ರಿ ಅಪ್ಪ ಅಂದ್ರೆ ಮಂಗಳವಾರ, ಶುಕ್ರ, ಗುರುವಾರ ಓದು ಯಪ್ಪ. ನಮಗ ಅದನ್ನು ಆಗಂಗಿಲ್ರಿ ಅಂದ್ರೆ ಅಂತಾರ ಅವರು. ನವರಾತ್ರಿಯಲ್ಲಿ ಓದಿದೊಡೆ ನವರಾತ್ರಿ, ಶಿವರಾತ್ರಿ 9 ದಿನಾರೇ ಓದು. ಆಗಂಗಿಲ್ರಿ ಅಪ್ಪ. ಶಿವರಾತ್ರಿ ದಿನಾರೇ ಓದು ಯಪ್ಪ. ನಮಗ ಒಟ್ಟೆ ಆಗಂಗಿಲ್ರಿ ಅಂದ್ರೆ ಅರಳುಗುಂಡಿಗೆ ಒಳಗ ಬಾ. ಏನು ಈ ವರ್ಷದೊಳಗ 15 ದಿನ ದೇವಿ ಪುರಾಣ ಹಚ್ಚಾರ. ಇದನ್ನ ಕೇಳಿ ನಿನ್ನ ಜೀವನ ಧನ್ಯನಾಗಿ ಮಾಡಬೇಕು. ಇದನ್ನ ಕೇಳಿ ನಿನ್ನ ಜೀವನ ಧನ್ಯವಾಗಿ ಮಾಡಬೇಕು. ಇದು ದೇವಿಯ ಮಹಿಮೆ, ಇದು ಅಪಾರ ಅದ, ಇದು ಅಮೋಘ ಅದ, ಇದು ಅದ್ಭುತ ಅದ, ಇದು ಅದ್ಭುತ ಅದ. ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬರುತ್ತಲಿ. ದೇವಿ ಚರಿತವ ನರಿವುದು ನಿತ್ಯ ಓದಿಕೊಂಡಿರಲು ದಿನ ಓದು
ದಿನ ಓದು, ಏನ್ ಆಗಂಗಿಲ್ಲ ಅನ್ನಂಗಿಲ್ಲ, ಎಲ್ಲೆಲ್ಲ ಹೋಗುತ್ತೆ. ನಸಿಕಿನೊಳಗೆ ಎದ್ದು ಬ್ರಾಹ್ಮಿ ಮುಹೂರ್ತದೊಳಗೆ ಒಂದು ಅಧ್ಯಾಯ ದೇವಿ ಪಾರಾಯಣ ಮಾಡಿಬಿಟ್ಟಿ ಅಂದ್ರೆ ಜೀವನ ಧನ್ಯ ಆಗುತ್ತದೆ. ಈ ಬೇಡಿದ್ದ ಬಯಕೆಗಳಾವ ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲೂ ದೃಢ ಸಾಧಕತೆ ಪಠಿಸುವುದು. ಈ ದೈವಿ ಪಾರಾಯಣ ಪಠಿಸಿಬಿಟ್ರೆ ತಕ್ಷಣನೇ ಕೆಲಸ ಆಗುತ್ತಾವಂತ. ಅಂತಹ ಶಕ್ತಿ ಈ ದೇವಿಯ ಗ್ರಂಥದಲ್ಲಿ ಅದ. ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿಹುದು, ಒಂದೆರಡು ನಾಲ್ಕಾಗೆ ದೇವಿಯ ಕರುಣೆ ಬಹಳಿಹುದು. ಯಪ್ಪ, 1-2 ಓದಬೇಡ, 1-2 ಓದಿದರೆ ಪುಣ್ಯ. ಮುಂದೆ 3, 4, 5, 6 ಅಧ್ಯಾಯಗಳನ್ನ ದಿನ ನೀನು ಪಠಿಸಿಕೊಂತ ದಿನ ಓದ್ಕೊಂತ ಹೋದಿ ಅಂದ್ರೆ ಜೀವನ ಧನ್ಯ ಆಗುತ್ತದೆ. 2 4 ಮಾಡು, 4 6 ಅಧ್ಯಾಯ ಓದು, ಈ ಗ್ರಂಥವನ್ನ ಓದು. ಇಂದು ಕೇಳಿರಿ ಜನರು ಈ ಅಪ್ಪಂದೇ ನಿತ್ಯದ ಸಂದೇಹ ತಾನಿಲ್ಲ ಗುರುಚಿದಾನಂದದ ಎದುರು. ಈ ಗ್ರಂಥವನ್ನ ಓದಿದ್ರೆ ಆ ದೇವಿ ನಿಮಗೆ ಕರುಣಾ ಮಾಡುತ್ತಾಳ. ಆ ದೇವಿಯ ಮಹಿಮೆ ಅಮೋಘ ಅದ್ಭುತ ಅಂತ ಹೇಳ್ತಾ ಪೀಠಿಕಾ ಸಂದೇವಿ